ನಮಸ್ಕಾರ ಸ್ನೇಹಿತರೆ. ಮದುವೆಯಾಗಿ 6 ತಿಂಗಳು ಕಳೆದರೂ ಒಂದೇ ಕೋಣೆಯಲ್ಲಿದ್ದರೂ ಪರಸ್ಪರ ಮುಖ ನೋಡದ ಇಬ್ಬರು ಕೊನೆಗೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಕೇಳಿದಾಗ ನ್ಯಾಯಾಧೀಶರು ಕೊಟ್ಟ ಆ ಒಂದು ತೀರ್ಪು ಏನು? ಹೌದು ಸ್ನೇಹಿತರೆ, ಇವತ್ತಿನ ಕತೆ ಕೇಳಿದ್ರೆ ಸಂಬಂಧಗಳ ಮೌಲ್ಯ ಏನೆಂದು ನಿಮಗರ್ಥ ಆಗುತ್ತೆ. ಇದು ಒಂದೇ ಸೂರಿನಡಿ 2 ಧ್ರುವ ಸರಣಿಯ ಮೊದಲನೇ ಭಾಗ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಬನ್ನಿ. ಯಾಕೆಂದರೆ ಕೊನೆಯಲ್ಲಿ ಕಾದಿದೆ ಯಾರು ಊಹಿಸದ ದೊಡ್ಡ ಟ್ವಿಸ್ಟ್. ಇದು 3 ಭಾಗವಾಗಿದೆ. ರೋಮಾಂಚನಕಾರಿಯ ಕಥೆಯಾಗಿದೆ. ಬನ್ನಿ ಕಥೆಯನ್ನು ಪೂರ್ತಿಯಾಗಿ ಕೇಳೋಣ. ಶುರು ಮಾಡೋಣ ಬನ್ನಿ. ಒಂದೇ ಸೂರಿನಡಿ 2 ಧ್ರುವ ಭಾಗ 1. ಮದುವೆ ಎನ್ನುವುದು 2 ಮನಸ್ಸುಗಳ ಮಿಲನ ಎನ್ನುತ್ತಾರೆ. ಆದರೆ ಕಿರಣ್ ಮತ್ತು ಅನನ್ಯ ಪಾಲಿಗೆ ಆ ಮದುವೆ ಕೇವಲ ಒಂದು ಒಪ್ಪಂದವಾಗಿತ್ತು. ಕಿರಣ್ ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ತನ್ನದೇ ಆದ ಸ್ವಾತಂತ್ರ್ಯ ಬದುಕಿನ ಕನಸು ಕಂಡವನು. ಇತ್ತ ಅನನ್ಯ MBA ಮುಗಿಸಿ ಸ್ವಂತ ಉದ್ಯಮ ಆರಂಭಿಸಬೇಕೆಂಬ ಹಂಬಲದಿಂದ ಸ್ವಾವಲಂಬಿ ಆಗಿದ್ದ ಹುಡುಗಿ. ಇಬ್ಬರ ಯೋಜನೆಗಳು ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿದ್ದವು. ಹಾಗಾಗಿ ಮದುವೆಯ ದಿನ ಇಬ್ಬರ ಮುಖದಲ್ಲಿ ಯಾವುದೇ ನಗು ಇರಲಿಲ್ಲ. ಯಾರೋ ಬಲವಂತವಾಗಿ ತಂದು ಕೂರಿಸಿದ ಜೈಲಿನಂತೆ ಇಬ್ಬರಿಗೂ ಭಾಸವಾಗುತ್ತಿತ್ತು. ಮದುವೆ ಮುಗಿದ ಮೊದಲ ರಾತ್ರಿಯ ಕೋಣೆಯೊಳಗೆ ಹಾಸಿಗೆ ಮೇಲೆ ಅನನ್ಯ ತಲೆ ತಗ್ಗಿಸಿ ಕುಳಿತಿದ್ದಳು. ಕಿರಣ್ ಒಳಗೆ ಬಂದು ಬಾಗಿಲು ಹಾಕಿದ. ನೇರವಾಗಿ ಅವಳ ಹತ್ತಿರ ಬಂದು ಗಂಭೀರ ಧ್ವನಿಯಲ್ಲಿ ಕೇಳಿದ, ನೋಡು ಅನನ್ಯ, ಈ ಮದುವೆ ನನಗೆ ಇಷ್ಟ ಇರಲಿಲ್ಲ. ಅಪ್ಪನ ಆಸೆಗಾಗಿ ಮಾತ್ರ ನಾನು ನಿನ್ನ ಕುತ್ತಿಗೆ ತಾಳಿ ಕಟ್ಟಬೇಕಾಯಿತು. ನನ್ನ ಲೈಫ್ನಲ್ಲಿ ನಿನಗೆ ಹೆಂಡತಿಯ ಸ್ಥಾನ ಕೊಡಲು ನನ್ನಿಂದ ಸಾಧ್ಯವಿಲ್ಲ ಎಂದನು. ಅವನ ಮಾತಿಗೆ ಅನನ್ಯ ಕಣ್ಣಲ್ಲಿ ನೀರಿದ್ದರೂ ಧೈರ್ಯವಾಗಿ ತಲೆ ಎತ್ತಿ ಉತ್ತರಿಸಿದಳು, ನೋಡು ಕಿರಣ್, ನಿಮ್ಮೊಬ್ಬರದೇ ಕಥೆಯಲ್ಲ ಇದು. ಕಿರಣ್, ನನಗೂ ನನ್ನದೇ ಆದ ಕನಸುಗಳಿವೆ. ಮನೆಯವರ ಒತ್ತಾಯಕ್ಕೆ ಬಲಿಯಾಗಿ ಬಂದಿದ್ದೀನಿ ಹೊರತು ನನಗೂ ನಿಮ್ಮೊಂದಿಗೆ ಬಾಳುವ ಆಸೆ. ಅನನ್ಯಳ ಉತ್ತರ ಕೇಳಿ ಕಿರಣ್ ಹೇಳಿದ, ಒಳ್ಳೆದಾಯ್ತು. ಹಾಗಾದರೆ ಜಗಳ ಆಡುತ್ತಾ ಕೂರುವ ಬದಲು ಸದ್ದಿಲ್ಲದೆ ದೂರವಾಗುವುದೇ ಮೇಲು. ಆದರೆ ಈಗಲೇ ಡೈವರ್ಸ್ ಎಂದರೆ ಮನೆಯವರು ತಡೆದುಕೊಳ್ಳುವುದಿಲ್ಲ. ಸ್ವಲ್ಪ ದಿನ ಕಳೆಯಲಿ. ದಿನಗಳು ಉರುಳಿದ್ದವು. ಮದುವೆಯಾಗಿ 6 ತಿಂಗಳು ಕಳೆದರೂ ಇಬ್ಬರ ನಡುವೆ ಒಂದೇ ಒಂದು ಪ್ರೀತಿಯ ಮಾತು ಬರಲಿಲ್ಲ. ಕೊನೆಗೂ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಕೋರಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದರು. ಆದರೆ ಅಲ್ಲಿ ಅವರಿಗೆ ಕಾದಿತ್ತು ದೊಡ್ಡದೊಂದು ಟ್ವಿಸ್ಟ್. ಅವರ ಅರ್ಜಿಯನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಗಂಭೀರವಾಗಿ ಹೇಳಿದರು, ನಿಮ್ಮಿಬ್ಬರ ಅರ್ಜಿಯನ್ನು ನಾನು ನೋಡಿದೆ. ನೀವಿಬ್ಬರು ದೂರಾಗಲು ಯಾವುದೇ ದೊಡ್ಡ ಕಾರಣಗಳಿಲ್ಲ. ಕೇವಲ ಹೊಂದಾಣಿಕೆಯ ಕೊರತೆಯಷ್ಟೇ ಇದೆ. ಕಾನೂನಿನ ಪ್ರಕಾರ ನಾನು ನಿಮ್ಮ ನೇರವಾಗಿ ಡಿವೋರ್ಸ್ ನೀಡಲು ಬರುವುದಿಲ್ಲ. ಇಂದಿನಿಂದ ಮುಂದಿನ 6 ತಿಂಗಳ ಕಾಲ ನೀವಿಬ್ಬರು ಒಂದೇ ಸೂರಿನಡಿ, ಅಂದರೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಬೇಕು. ಆಮೇಲೂ ನಿಮ್ಮ ನಿರ್ಧಾರ ಬದಲಾಗಿದ್ದರೆ ನಾನು ಡಿವೋರ್ಸ್ ಮಂಜೂರು ಮಾಡ್ತೀನಿ. ಕೋರ್ಟ್ನಿಂದ ಹೊರಬಂದ ಕಿರಣ್ ಮತ್ತು ಅನನ್ಯ ಮುಖಾಮುಖಿ ನೋಡಿಕೊಂಡರು. ವಿಧಿ ಆಟವಾಡುತ್ತಿತ್ತು. ದೂರವಾಗಲು ಬಂದವರು ಈಗ ಮತ್ತದೇ 6 ತಿಂಗಳು ಒಂದೇ ಮನೆಯಲ್ಲಿ ಕಳೆಯಬೇಕಾಯಿತು. ಕೋರ್ಟ್ ಆದೇಶದಂತೆ ಇಬ್ಬರು ನಗರದ ಒಂದು ಸಣ್ಣ ಫ್ಲ್ಯಾಟ್ಗೆ ಶಿಫ್ಟ್ ಆದರು. ಮನೆಯೊಳಗೆ ಕಾಲಿಟ್ಟ ಕಿರಣ್ ತನ್ನ ಸೂಟ್ಕೇಸ್ ಇಡುತ್ತಾ, ನೋಡು ಅನನ್ಯ, ರೂಲ್ಸ್ ಪ್ರಕಾರ ನಾವು ಒಂದೇ ಮನೆಯಲ್ಲಿ ಇರಬೇಕು ಅಷ್ಟೇ. ನೀನು ನಿನ್ನ ಕೋಣೆಯಲ್ಲಿ ಇದ್ಕೋ, ನಾನು ಹಾಲ್ನಲ್ಲಿ ಇರುತ್ತೀನಿ. ನಮ್ಮ ಬದುಕಿನಲ್ಲಿ ಯಾರೋ ಒಬ್ಬರನ್ನು ತಲೆ ಹಾಕೋದು ಬೇಡ ಎಂದನು. ಅದಕ್ಕೆ ಅನನ್ಯ ಕೂಡ ಶಾಂತವಾಗಿ, ಸರಿ ಕಿರಣ್, ಈ 6 ತಿಂಗಳು ಮುಗಿಯುವವರೆಗೂ ನಾವಿಬ್ಬರು ಕೇವಲ ಅಪರಿಚಿತರಂತೆ ಇರೋಣ ಎಂದು ಒಪ್ಪಿಕೊಂಡಳು. ಆ ರಾತ್ರಿ ಇಬ್ಬರು ಒಂದೇ ಮನೆಯಲ್ಲಿದ್ದರು. ಅವರ ನಡುವೆ ಮೌನದ ದೊಡ್ಡ ಗೋಡೆ ಎದ್ದಿತ್ತು. ಆದರೆ ವಿಧಿ ಅವರಿಗಾಗಿ ಬೇರೆಯದೇ ಆದ ಸ್ಕೆಚ್ ಹಾಕಿತ್ತು. ಆ 6 ತಿಂಗಳಲ್ಲಿ ಇಬ್ಬರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಘಟನೆಯೊಂದು ಅವರಿಗೆ ಗೊತ್ತಿಲ್ಲದೆ ಕಾಯುತ್ತಿತ್ತು. ಸ್ನೇಹಿತರೆ, ಇಲ್ಲಿಗೆ ಮೊದಲನೇ ಭಾಗ ಮುಕ್ತಾಯವಾಗುತ್ತದೆ. ಒಂದೇ ಸೂರಿನಡಿ ಬಂದ ಈ 2 ಧ್ರುವಗಳ ನಡುವೆ ಮೌನ ಮುರಿದಿದ್ದೇಗೆ? ಇವರ ಬದುಕಿನಲ್ಲಿ ಬಂದ ಆ ಬಿರುಗಾಳಿ ಏನು? ತಿಳಿಯಲು ಭಾಗ 2 ವೀಕ್ಷಿಸಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಮ್ಮ ಚಾನಲ್ ಮೇಘನಾ ಕಥಾಲೋಕ ಗುಬ್ಬಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.